ಕಷ್ಟ ಸರ್ ಅದು. ಈಗ CAG ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಇದು ಅಕ್ರಮ ನಡೆದಿದೆ ಅಂದ್ರೆ ನಾನು ಯಾವ ಕಾನೂನ ಅಡಿನಲ್ಲಿ ಅವರಿಗೆ ಪೇಮೆಂಟ್ ಕೊಡಕ್ಕಾಗುತ್ತೆ? ತನಿಖೆ ವರದಿನಲ್ಲಿ ಕೂಡ ಅದರಲ್ಲಿ ಸ್ವಲ್ಪ ಬಹಳ ಲೋಪ ಆಗಿದೆ ಅಂತ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ನಾವು ಹೋಗಿ ಚರ್ಚೆ ಮಾಡಿದ್ವಿ. ಜೆನ್ಯೂನ್ ವೆಂಡರ್ಸ್ ಯಾರಿದ್ದಾರೆ ಅಥವಾ ಯಾವುದು ಅದು ಕಾರ್ಡ್ ಬರ್ತಾ ಇಲ್ಲ. ತನಿಖೆ ನಡೆದಿದೆ ಇಲ್ಲ ಕೂಡ ಯಾವ ನಿಯಮದಲ್ಲಿ ಕೊಡಕ ಯಾರು ಜೆನ್ಯೂನ್ ಇದಾರೆ ಕೊಡ್ತೀವಿ ಅಂತ ಅಂತದ್ರಲ್ಲಿ ಒಂದ್ 4-5 ಬಂದಿವೆ, ಅದು ಕೊಟ್ಟಿದ್ದೀವಿ. ಬಟ್ ಇನ್ನ 310 ಕೇಸ್ಗಳಿವೆ, ಅದರಲ್ಲಿ ಬರೀ 75 ನೋಡಿರೋದು. ಅದರಲ್ಲಿ 3-4 ಜೆನ್ಯೂನ್ ಇದೆ, ಅದು ಆಗ್ಲೇ ಕೊಟ್ಟಿದ್ದೀವಿ ಅದು. ಬಟ್ ಇನ್ನ ಮುಂದೆ 310ರಲ್ಲಿ ಏನೇನ್ ಬರ್ತದೆ ಗೊತ್ತಿಲ್ಲ. ಆ ಇಂಟ್ರೀಮ್ ರಿಪೋರ್ಟ್ ಅನ್ನು ಕೂಡ ನಿಮ್ಗೆ ಇಲ್ಲ, ಇಂಟ್ರೀಮ್ ರಿಪೋರ್ಟ್ ಬಂದಿದೆ, ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಹೇಳಿ ಹೇಗ್ ಮಾಡೋದಂತ ನಾನು ಮಾಡ್ತೀನಿ. ಈಗ ಮತ್ತೆ ನನಗೆ ಹೆಡ್ಲೈನ್ ಹಾಕ್ತೀರಾ ನೀವೇ, CAG ರಿಪೋರ್ಟ್ ಇದ್ರು ಕೂಡ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ರು ಅಂತ. ಒಂದು ಕಷ್ಟ ಸರ್ ಅದು. ಈಗ CAG ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಇದು ಅಕ್ರಮ ನಡೆದಿದೆ ಅಂದ್ರೆ ನಾನು ಯಾವ ಕಾನೂನ ಅಡಿನಲ್ಲಿ ಅವರಿಗೆ ಪೇಮೆಂಟ್ ಕೊಡಕ್ಕಾಗುತ್ತೆ? ತನಿಖೆ ವರದಿನಲ್ಲಿ ಕೂಡ ಅದರಲ್ಲಿ ಸ್ವಲ್ಪ ಬಹಳ ಲೋಪ ಆಗಿದೆ ಅಂತ ಇದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ನಾವು ಹೋಗಿ ಚರ್ಚೆ ಮಾಡಿದ್ವಿ. ಜೆನ್ಯೂನ್ ವೆಂಡರ್ಸ್ ಯಾರಿದ್ದಾರೆ ಅಥವಾ ಯಾವುದು ಅದು ಕಾರ್ಡ್ ಬರ್ತಾ ಇಲ್ಲ. ತನಿಖೆ ನಡೆದಿದೆ ಇಲ್ಲ ಕೂಡ ಯಾವ ನಿಯಮದಲ್ಲಿ ಕೊಡಕ ಯಾರು ಜೆನ್ಯೂನ್ ಇದಾರೆ ಕೊಡ್ತೀವಿ ಅಂತ ಅಂತದ್ರಲ್ಲಿ ಒಂದ್ 4-5 ಬಂದಿವೆ, ಅದು ಕೊಟ್ಟಿದ್ದೀವಿ. ಬಟ್ ಇನ್ನ 310 ಕೇಸ್ಗಳಿವೆ, ಅದರಲ್ಲಿ ಬರೀ 75 ನೋಡಿರೋದು. ಅದರಲ್ಲಿ 3-4 ಜೆನ್ಯೂನ್ ಇದೆ, ಅದು ಆಗ್ಲೇ ಕೊಟ್ಟಿದ್ದೀವಿ ಅದು. ಬಟ್ ಇನ್ನ ಮುಂದೆ 310ರಲ್ಲಿ ಏನೇನ್ ಬರ್ತದೆ ಗೊತ್ತಿಲ್ಲ. ಆ ಇಂಟ್ರೀಮ್ ರಿಪೋರ್ಟ್ ಅನ್ನು ಕೂಡ ನಿಮ್ಗೆ ಇಲ್ಲ, ಇಂಟ್ರೀಮ್ ರಿಪೋರ್ಟ್ ಬಂದಿದೆ, ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಹೇಳಿ ಹೇಗ್ ಮಾಡೋದಂತ ನಾನು ಮಾಡ್ತೀನಿ. ಈಗ ಮತ್ತೆ ನನಗೆ ಹೆಡ್ಲೈನ್ ಹಾಕ್ತೀರಾ ನೀವೇ, CAG ರಿಪೋರ್ಟ್ ಇದ್ರು ಕೂಡ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ರು ಅಂತ. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.